ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಿ ಪುರಂ ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಆಲ್ರೆಡಿ 6 o'clock ಆಗ್ತಾ ಇದೆ. ಯಾವುದಿದು ಟೆಂಪಲ್ಲು? ಇಲ್ಲಿ ಸುಮಾರು ದೇವಸ್ಥಾನಗಳಿದೆ. ನಾವು ಒಂದು ದೇವಸ್ಥಾನಕ್ಕೆ ಹೋದ್ವಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಸಂಜೆ ಮೇಲೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು 6 ಗಂಟೆ ಮೇಲೆ ಹೋದ್ರೇ ಒಳ್ಳೆಯದು. ಇಲ್ಲಿ ನಾವೀಗ ವಿ ಪುರಂ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇಲ್ಲೇ ಒಂದು ಯಾವುದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಹೋಗಿ ಬರೋಣ ದೇವಸ್ಥಾನಕ್ಕೆ. ಮುಂದೆ ಇನ್ನೊಂದು ದೇವಸ್ಥಾನ ಇದೆಯಂತೆ, ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಬನ್ನಿ, ಯಾವ್ಯಾವ ವೆರೈಟಿ ಫುಡ್ಸ್ ಇದೆ, ಯಾವುದು ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಮಾಡಿ ನೋಡೋಣ. ರೋಡ್ ಸೈಡ್ ಇರೋವಂಥದ್ದು ಫುಡ್ ಸ್ಟ್ರೀಟು. ಸೊ ನೋಡೋಣ. ಈ ರೋಡೆಲ್ಲ ಫುಲ್ಲು ಚಿಕ್ಕದಾಗಿದೆ, ಚಿಕ್ಕ ರೋಡು. ಅದರಲ್ಲಿ ಏನೇನು ವೆರೈಟಿ ಐಟಮ್ಸ್ ಇದೆ ಅಂತ ನೋಡ್ಕೊಂಡು ಹೋಗೋಣ. ನೋಡೋಣ, ಟ್ರೈ ಮಾಡೋಣ. ತವಾ ಪಲಾವ, ಆಮೇಲೆ ತಿನ್ನೋಣ ನಡಿ. ಫಸ್ಟ್ ಆ ಕಡೆಯಿಂದ ನೋಡ್ಕೊಂಬರೋಣ ಯಾವುದೇದಿದೆ ಏನು ಅಂತ. ನೋಡಿ ಇಲ್ಲಿ ಇದೆ, ಹೆಂಗಿದೆ ಇದು? ಯಾವುದಿದು? ಪೊಟ್ಯಾಟೊ ಟ್ವಿಸ್ಟರ್. ವಾಟ್ ಈಸ್ ದಿಸ್? ಪೇಣಿ ಸಿರೋಟಿ. ನೋಡಿ ಇಲ್ಲೇ ಒಂದು ದೇವಸ್ಥಾನ ಇದೆ, ಹೋಗೋಣ. ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಲ್ಲಿ ಹೋಗಲಿಲ್ಲ, ಇಲ್ಲಿ ಚೆನ್ನಾಗಿದೆ ಅಂದರು, ಅದಕ್ಕಾಗಿ ಇಲ್ಲೇ ಹೋಗೋಣ. ಅದೇ ದೇವಸ್ಥಾನ ಎಲ್ಲ ಮುಗೀತು. ತುಂಬ ಚೆನ್ನಾಗಿತ್ತಿಲ್ಲಂತ ದೇವಸ್ಥಾನ. ನನ್ನ ಮಗಳು ಬಿಡ್ತಾ ಇಲ್ಲ, ಇದ್ಯಾವುದೋ ರೋಲ್ ಆ್ಯಂಡ್ ಐಸ್ ಬೇಕಂತೆ. ಸೊ ನೋಡೋಣ. ಫ್ರೂಟ್ ಆ್ಯಂಡ್ ನಟ್ಟು, ಓರಿಯೋ, ಜೇಮ್ಸು. ಬೇಡ, ಫ್ರೂಟ್ ಆ್ಯಂಡ್ ನಟ್ ತಗೋ, ಚೆನ್ನಾಗಿರುತ್ತೆ. ಯಾವುದು ಹೇಳಿರೋದು? ಬ್ರೌನಿ ಬಾಂಬ್ ಅಂತೆ. ಹೆಂಗೆ ತಯಾರು ಮಾಡ್ತಾ ಇದ್ದಾರೆ ನೋಡೋಣ. ಏನೇನು ಹಾಕಿ, ಏನಿದು ಹಾಕಿರೋದವರು? ಏನೋ ಮಾಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ಏನು ಕೇಳಿರೋದು ಏನಪ್ಪ? ಬ್ರೌನಿ ಬಾಂಬ್ ಅಂತದೆ. ಹೆಂಗೆ ಮಾಡ್ತಾರೆ ನೋಡೋಣ. ಏನೇನೋ ಒಂದೊಂದೇ ತಂದು ಹಾಕ್ತಾ ಇದ್ದಾರೆ. ಬ್ರೌನಿ ಹೆಂಗೆ ಮಾಡ್ತಾರೆ ಹೇಳು? ಅದೇ ಹತ್ರ ಮಾಡ್ತಾ ಇದ್ದಾರೆ. ಮೋನು, ನಿನ್ನ ಬ್ರೌನಿ ಬಾಂಬ್ ರೆಡಿ ಮಾಡ್ತಾ ಇದ್ದಾರೆ. ತಿನ್ನಕ್ಕೆ ರೆಡಿ ಆಗಬೇಕು ಮೋನು. ಬ್ರೌನಿ ಬಾಂಬ್ ಮೋನು, ತಿನ್ನಕ್ಕೆ ರೆಡಿ ಆಗಪ್ಪ. 150 rupees ಇದು. ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ. ಐಸ್ ಕ್ರೀಮು, ಕೇಕ್ ಅಲ್ವಾ ಅದು? ಹಾಂ, ಚಾಕ್ಲೇಟ್ ಐಸ್ ಕ್ರೀಮ್ ಮತ್ತು ಕೇಕ್ ತಾನೇ ಇದು? ಬ್ರೌನಿ. ರೋಲ್. ಬಿಸಿ ಇದೆಯಾ ಅದು? ಕೋಲ್ಡ್ ಇದೆಯಾ? ಕೋಲ್ಡ್. ಎಲ್ಲರಿಗೂ ಒಂದೊಂದು ಬಾಂಬ್ ರೆಡಿಯಾಗಿದೆ. ಬ್ರೌನಿ ಬಾಂಬ್ ಇಸ್ ರೆಡಿ ಟು ಈಟ್ ಮೋನಾ. ಅವನು ಟೇಸ್ಟ್ ಮಾಡಿ ಎಲ್ಲರೂ ಹೇಳಿ. ನೋಡಿ ಇಲ್ಲೇ ದೇವಸ್ಥಾನ ಇರೋದು. ನಾವು ಇನ್ನೂ ಸ್ಟಾರ್ಟಿಂಗಲ್ಲೇ ಇದ್ದೀವಿ. ಇವತ್ತೇನು ಅಷ್ಟು ಜನ ಇಲ್ಲ, ಅದು ಆಮೇಲೆ ಬರ್ತಾರೋ ಏನೋ ಗೊತ್ತಿಲ್ಲ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ಇವತ್ತು. ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ. ಇಲ್ಲಿ 6 o'clock ಓಪನ್ನು.
ಹಾಗಾಗಿ ಈಗ ಬಂದಿದ್ದೀವಿ ನೋಡಿ. ವೆರೈಟಿ ಐಟಮ್ಸ್ ಎಲ್ಲ ಇರುತ್ತೆ. ಫುಡ್ಸು ಸ್ಟ್ರೀಟ್ ಫುಡ್ ಇದು. ಇತ್ತು ಏನೇನು ತಿನ್ನಬೇಕು ಅಂದ್ಕೊಂಡಿದ್ಯಾ? ಕುನಾಫಾ ಪಾಯಿಂಟ್ ನೋಡಲ್ಲಿ. ಕುನಾಫಾ ಅವತ್ತೆಲ್ಲಿ ತಿಂದಿದ್ವಿ ಕುನಾಫಾ? ಹಾಂ, ಎಲ್ಲಿ ಫೋಟೋ ತೆಗಿಯೋಣ. ಅವಳು ಫಸ್ಟ್ ಟೇಸ್ಟ್ ನೋಡಿ ಹೇಳಿ. ಮೋನು ಹೆಂಗಿದೆ ಟೇಸ್ಟ್ ನೋಡಿ ಹೇಳಿ. ಮನೀಷಾ ಚೆನ್ನಾಯ್ತಾ? ಕೀರ್ತಿ ಚೆನ್ನಾಯ್ತಾ? ಇಷ್ಟ ಆಯ್ತಾ? ಇನ್ನೂ ಸ್ವಲ್ಪ ತಿನ್ನೋಡು ನೋಡೋಣ. ಒಂದು ತಗೊಂಡು ಚೆನ್ನಾಗಿದೆಯಾ ಹೇಗೆ ಅಂತ ಒಂದು ತಗೊಂಡಿದ್ದೀವಿ. ಚೆನ್ನಾಗಿದ್ರೆ ಇನ್ನೊಂದು ತಗೋಣ. ಹೆಂಗೈತೆ ಶ್ರೇಯ? ಚೆನ್ನಾಯ್ತಾ? ಎಲ್ಲ ಐಸ್ ಕ್ರೀಮ್ ಇದು. ಒಬ್ಬಟ್ಟಿದೆ. ಕುನಾಫಾ ಪಾಯಿಂಟ್ ಚೆನ್ನಾಗಿದೆಯಾ? ನನಗೆ ಯಾಕೋ ಓಕೆ ಅನಿಸ್ತು ಕಣೋ. ಪಾವ್ ಭಾಜಿ. ಪಾನಿಪುರಿ 5 ಟೈಪ್ಸ್ ಆಫ್ ಪಾನಿಪುರಿ. ವಿವಿಪುರಂ ಫುಡ್ ಸ್ಟ್ರೀಟ್. ಇದು ವಾಸವಿ ಮನೆ ತಿಂಡಿ ಅಂತ ಇದೆ. ಸೊ ಇಲ್ಲೂ ಜನ ಇದ್ದಾರೆ. ಚಿತ್ರಾನ್ನ, ಶಾವಿಗೆ ಉಪ್ಪಿಟ್ಟು, ಅದು ಇದು ಎಲ್ಲ ಇದೆ ಇಲ್ಲಿ. ಇದು ಪಾವ್ ಭಾಜಿ. ಇದೆಲ್ಲ ನೋಡಿ ಜ್ಯೂಸು. ಇದು ಅಷ್ಟೇ ವೆರೈಟಿ ದೋಸೆ ಇರುತ್ತಲ್ಲ, 99 ವೆರೈಟಿ ದೋಸೆ. ಒಬ್ಬಟ್ಟು ಬೇಡ ಬಾ, ಇವತ್ತು ತಿಂದಿದ್ದೀವಿ. ಹಾಂ, ಒಬ್ಬಟ್ಟು ಇರುತ್ತೆ. ಖಾಲಿ ಇದೆ ಇವತ್ತು. ನೀವು ಬಂದಾಗಲೂ ಹಿಂಗೆ ಖಾಲಿ ಇತ್ತರ. ಒಂದೇ ಒಂದು ತಗೊಂಡ್ರು. ಹುಡುಗರು ತಿಂತಾ ಇದ್ದಾರೆ. ಚೆನ್ನಾಗಿತ್ತಂತೆ. ಐಸ್ ಕ್ರೀಮ್ ಥರ ಅದು. ಐಸ್ ಕ್ರೀಮು ಮತ್ತು ಕೇಕ್ ಅದೆಲ್ಲ ಹಾಕಿ ಮಾಡಿಕೊಟ್ರು. ರೋಲ್. ಟಾಟಿಲಿಂಗೂ ಇದೆ. ಗೋಬಿ ಸೆಂಟರ್ ಇದೆ. ನೋಡೋಣ. ಐಸ್ ಕ್ರೀಮ್ ಕಾರ್ನರು ಇಲ್ಲೇ ಇದೆ. ಬಾರ್ಬಿಕ್ಯೂ ಏನಿದು ಪನ್ನೀರಾ? ಈಗ ಗೋಬಿಗೆ ಬಂದಿದ್ದೀವಿ. ಗೋಬಿ ಕಾರ್ನರ್. ಅವನು ಇನ್ನೂ ಮುಗಿಸ್ಲಿಲ್ವಾ ನೀನು? ಇನ್ನು ಮುಂದೆ ಏನೂ ಇಲ್ಲ, ಇಷ್ಟೇ ಅನಿಸುತ್ತೆ. ಹಾಂ, ಈ ಕಡೆ ಎಲ್ಲ ಖಾಲಿ ಇದೊಂದು ರೋಡ್ ಅಷ್ಟೇ ಇರೋದು. ಈಗ ಗೋಬಿ ತಿನ್ನೋಣ ಅಂತ ಬಂದಿದ್ದೀವಿ. ಈಗ ಒಂದು ಪನ್ನೀರ್ ರೋಲ್ ತೊಗೊತಾ ಇದ್ದೀನಿ. ಪನ್ನೀರ್ ಟಿಕ್ಕಾ ತೊಗೊತಾ ಇದ್ರಿ. ಈಗ 100 ರೂಪೀಸ್. ಇದು ಬಾರ್ಬಿಕ್ಯೂ ಥರ ಮಾಡ್ತಿದ್ದಾರೆ. ಪೈನಾಪಲ್ದು ಇರುತ್ತಂತೆ. ಮಶ್ರೂಮು, ಪನ್ನೀರೆಲ್ಲ ಮಿಕ್ಸ್. ಡೈಲಿ ಹೀಗೆ ಇರ್ತಾರಾ? ಇನ್ನೂ ತುಂಬ ಜನ ಇರ್ತಾರಾ? ಜಾಸ್ತಿ ಜನ. ವೀಕ್ ಡೇಸಲ್ಲಿ ಕಮ್ಮಿ ಅಲ್ಲ? ಮೋನು ಪನ್ನೀರ್ ತಿಂತೀಯಲ್ಲ, ಇಷ್ಟ? ನೋಡೋಣ. ಒಂದು ತಗೊಂಡು ಆಮೇಲೆ ಚೆನ್ನಾಗಿದ್ರೆ ಇನ್ನೊಂದು ತಗೊಳ್ಳೋಣ. ಗೋಬಿ ರೆಡಿ ಆಯಿತಾ? ಬಿಸಿ ನೋಡೋಣ. ಮೋನು ಗೋಬಿ ಇಷ್ಟ ಇಲ್ಲ ಅವಳಿಗೆ. ನಿಮ್ಮ ಮನೇಲಿ ತಂದ್ಬಿಟ್ಟು ಮತ್ತೆ ಅವಾಗಿಂದ ಇಷ್ಟ ಆಗಲ್ಲ ಅವಳು ಗೋಬಿ. ರೆಡಿನಾ? ಥ್ಯಾಂಕ್ ಯು. ತೊಳಿ, ಇದು ಒಂದು ರೆಡಿ ಇದೆ. ಇಟ್ಕೋಬೇಕು. ಹೆಂಗಿದೆ ಗೋಬಿ? ಚೆನ್ನಾಯ್ತಾ? ಹಾಂ, ಬರೀ ಅದನ್ನೇ ತಿಂತಾ ಇದ್ದೀರಾ? ಇಟ್ಟಿರು. ಇದನ್ನ ಫೋಟೋ. ಚೆನ್ನಾಗೈತೆ ಪನ್ನೀರು.
ಬಾರ್ಬಿಕ್ಯೂದಲ್ವಾ ಅದು ಹಂಗೇನೆ ಚೆನ್ನಾಗಿ ತಿಂದ್ರೋ. ನೆಕ್ಸ್ಟ್ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಏನಿದು? ದೋಸೆ ಬೇಡಪ್ಪ ನಮಗೆ. ಇದೇನಿದು ನೀವು ಹೇಳಿರೋದು ಐಟಮು? ದಾಬೇಲಿ ಅಂದರೆ ಯಾವುದ್ರದ್ದು ಇದಾ? ಪಾವ್ ಭಾಜಿ ತಾನೇ ಇದು? ಅದೇ ಮಸಾಲೆ ಇದ್ರೊಳಗೆ ಸ್ಟಫ್ ಮಾಡಿಬಿಟ್ಟು ನೀವು ಟ್ರೈ ಮಾಡಿ, ನಾವು ಬೇರೆ ಟ್ರೈ ಮಾಡ್ತೀವಿ. ಕೂತ್ಕೋ, ರೆಡಿ ಮಾಡಿಕೊಡ್ತಾರೆ, ತಿನ್ನೋಣ. ನೋಡಿ ಇಷ್ಟು ಜನ ಇದ್ದಾರೆ. ಇಲ್ಲೇನು ಬೇಕು? ಏನಿದು? ಇಲ್ಲಿ ಅವರೇ ಬೇಳೆ ದೋಸೆ ರೆಡಿ ಮಾಡ್ತಾರೆ. ನನ್ನ ಮಗಳಿಗೆ ರುಮಾಲಿ ರೊಟ್ಟಿ ಬೇಕಂತೆ, ಅಲ್ಲಿ ತೊಗೊತಾ ಇದ್ದೀವಿ. ಇದು ದೋಸೆ ಇಡ್ಲಿ ಎಲ್ಲ ಇಲ್ಲಿರುತ್ತೆ. ಪೇಪರ್ ಥರ. ಈಗ ಒಂದು ಅವರೇ ಬೇಳೆ ದೋಸೆನೂ ಹೇಳಿದ್ದೀವಿ. ರೆಡಿ ಇದೆಯಾ? ತಗೊಳ್ಳ. ಟೇಸ್ಟ್ ಮಾಡಿ ಹೇಳೋ. ಮಗಳಿಗೆ ರುಮಾಲಿ ರೊಟ್ಟಿ ರೆಡಿ ಆಗ್ತಾ ಇದೆ. ತೊಗೊಂಡು ತಿಂತಾರಪ್ಪ. ಬಿಸಿ ಇದೆಯಾ? ಇಲ್ಲಿ ಕೂತ್ಕೋ, ಇಲ್ಲಿ ಚೇರ್ ಇದೆಯಲ್ಲ. ರುಮಾಲಿ ರೊಟ್ಟಿ ರೆಡಿ ಆಗ್ತಾ ಇದೆ. ಏನೇನು ತೊಗೊಂಡಿದ್ದೀರಾ? ದಾಬೇಲಿನ ಇದು? ಹಿಂಗೈತೆ ನೋಡೋಣ. ಮೆಣಸಿನ್ಕಾಯಿ ಅದ್ರೊಳಗೆ ಹಾಕು. ಹಂಗೆ ಮಾಡಬಾರ್ದು. ಚೆನ್ನಾಗಿತ್ತು. ಮೆಣಸಿನ್ಕಾಯಿ ಖಾರ ಇಲ್ಲ ಕಣೋ. ಇದು ಅವರೆಬೇಳೆ ದೋಸೆ, ರುಮಾಲಿ ರೊಟ್ಟಿ. ರುಮಾಲಿ ರೊಟ್ಟಿ ಮತ್ತು ಯಾವುದು ಅವರೆಬೇಳೆ ದೋಸೆ ತಿಂತಾ ಇದ್ದೀವಿ. ಹೆಂಗಾಯ್ತು ಕಿತ್ತು ದೋಸೆ? ಬಿಸಿನಾ? ಸ್ವಲ್ಪ ಆರಿಸ್ಕೊಂಡು ತಿನ್ನು. ಮೌನದು ರುಮಾಲಿ ರೊಟ್ಟಿ ಹೆಂಗೈತೆ? ಚೆನ್ನಾಯ್ತಾ? ಹಾಕ್ಕೊಂಡು ತಿನ್ಬೇಕು ನೀಟಾಗಿ. ದೋಸೆ ಇನ್ನೂ ಬಿಸಿ ತಿಂತಾ ಇದ್ದಾರೆ. ನಿಮ್ಮದು ಹೆಂಗಿತ್ತು ದಾಬೇಲಿ? ಚೆನ್ನಾಯ್ತಾ? ಸೆಕೆಂಡ್ ಟೈಮಾ? ಫಸ್ಟ್ ಟೈಮ್ ಯಾವಾಗ ಬಂದಿದ್ರಿ? ದೋಸೆ ಹೆಂಗಿತ್ತು? ದೋಸೆ ಚೆನ್ನಾಯ್ತಾ? ರುಮಾಲ್ ರೊಟ್ಟಿ ಚೆನ್ನಾಯ್ತಾ? ನನಗೇನೋ ದೋಸೆನೇ ಇಷ್ಟ ಆಯಿತು. ಆಗಲೇ ಐಸ್ ಕ್ರೀಮ್ದು ಅಷ್ಟಕ್ಕಷ್ಟೇ ಓಕೆ ಅನಿಸ್ತಿತ್ತು. ಈಗ ಅದಕ್ಕೆ ಪೇಣಿ ತಿನ್ನೋಣ ಸ್ವೀಟು ಅಂತ. ಈಗ ಪೇಣಿ ತೊಗೊಂಡಿದ್ದೀವಿ. ಪೇಣಿ ನೋಡಿ ಇಲ್ಲಿ ರೆಡಿ ಮಾಡಿದ್ದಾರೆ. ಅದಕ್ಕೆ ಹಾಲು, ಬಾದಾಮಿ ಹಾಲು. ಒಬ್ಬಟ್ಟೆ ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ದರ್ಶ್ ಕಿಚನ್. ಚೆನ್ನಾಯ್ತಾ? ಟೇಸ್ಟ್ ಮಾಡಿ. ಒಳಗೆ ಕೂತ್ಕೊಳ್ಳೋಣ. ಎಲ್ಲ ಅಲ್ಲೇ ಟೇಸ್ಟ್ ನೋಡ್ತಾ ಇದ್ದಾರೆ. ಬನ್ನಿ ಕೂತ್ಕೊಳ್ಳಿ ಇಲ್ಲೇನೆ. ಪೇಣಿ ಟೇಸ್ಟ್ ಮಾಡ್ತಾ ಇದ್ದೀವಿ ಹೇಗಿರುತ್ತೆ ಅಂತ. ಸ್ವೀಟು ಎಲ್ಲ ರೀತಿ ಸ್ವೀಟ್ಸ್ ಇರುತ್ತೆ. ಒಬ್ಬಟ್ಟೆ ತುಂಬ ಜಾಸ್ತಿ ಇದೆ ಇಲ್ಲಿ. ಸೊ ನಾವು ನೆನ್ನೆ ಎಲ್ಲ ಒಬ್ಬಟ್ಟು ಮಾಡಿದ್ವಿ, ಹಾಗಾಗಿ ಇವತ್ತು ಒಬ್ಬಟ್ಟು ತಿಂತಾ ಇಲ್ಲ. ಚೆನ್ನಾಗಿದೆಯಾ ಪೇಣಿ? ಬಟ್ಟೆ ಮೇಲೆಲ್ಲ ಪೇಣಿ ಚೆನ್ನಾಗಿದೆ. ಸ್ವೀಟು ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಮೀಡಿಯಮ್ ಆಗಿದೆ. ಚೆನ್ನಾಗಿದೆ. ಚೆನ್ನಾಯ್ತಾ ಪೇಣಿ? ಅವನು ಟೇಸ್ಟ್ ಮಾಡು. ಲಾಸ್ಟ್ ಫೈನಲ್ ಆಗಿ ಐಸ್ ಕ್ರೀಮ್. ಇಲ್ಲೇ ಚೇರ್ ಹಾಕೊಂಡು ಕುತ್ಕೊಂಡ್ಬಿಡಿದ್ವಿ.
ಎಲ್ಲ ಫ್ರೂಟ್ಸು ಕಣೋ, ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಏನೇನೋ ಹಾಕಿದ್ದಾರೆ. ಐಸ್ ಕ್ರೀಮ್, ನೆಲ್ಲಿಕಾಯಿ. ಹೆಂಗಿತ್ತು ಐಸ್ ಕ್ರೀಮು ಮೋನು? ಐಸ್ ಕ್ರೀಮ್ ಹೆಂಗಿತ್ತು? ಫ್ರೂಟ್ಸ್ ಐಸ್ ಕ್ರೀಮ್ ಎಲ್ಲ ಮಿಕ್ಸು, ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸು. ಈ ಅಂಗಡಿಲಿ ಚೆನ್ನಾಗಿರುತ್ತೆ. ಇದು ನೆಲ್ಲಿಕಾಯಿ, ಸೀಬೆಕಾಯಿ, ಮಾವಿನಕಾಯಿ, ದ್ರಾಕ್ಷಿ ಎಲ್ಲ ಜ್ಯೂಸ್ ಮಾಡೋಕ್ಕೆ. ಬಿಸಿ ಐತೆ ಮೋನು. ಇಲ್ಲಿ ಬರೋ. ಈಗ ತುಂಬ ಜನ ಆಗ್ಬಿಟ್ಟಿದ್ದಾರೆ. ಸಂಜೆ ಅಷ್ಟು ಜನ ಇರಲಿಲ್ಲ. ಈಗ 8:30, ಈಗ ಜನ ಆಗಿದ್ದಾರೆ ತುಂಬ. ಫೈನಲಿ ಬೀಡ. ಈಗ ಸುಮಾರು ಜನ ಆಗಿದ್ದಾರೆ. ಫೈನಲಿ ಬೀಡ ಎಲ್ಲ ತಿನ್ಕೊಂಡು ಲಾಸ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಹಾಯ್. ಇನ್ನು ನಿದ್ದೆ ಬರಲಿಲ್ವ ಎಲ್ಲರಿಗೂ? 11:30 ರಾತ್ರಿಯಲ್ಲಿ ಸೆಟ್ ಆಡ್ತಾ ಇದ್ದೀರಾ? ಯಾರು ವಿನ್ ಆಗಿದ್ದು? ಮೋನೋ ನಿಂದೆಷ್ಟು ತೆಗೆದೆ? ಸೆಟ್ ನಾಳೆ ಬೆಳಗ್ಗೆ ಆಡಿವ್ರಂತೆ. ಮಲ್ಕೊಳ್ಳಿ. ಚೆನ್ನಾಗಿ ಊಟ ತಿನ್ಕೊಂಬಂದ್ರ ಫುಡ್ ಸ್ಟ್ರೀಟಲ್ಲಿ. ಹೊಟ್ಟೆ ಫುಲ್ಲಾಗಿ ಬಂದು ಮನೇಲಿ ಊಟ ಮಾಡಿಲ್ಲ. ಈಗ 12 ಗಂಟೆವರೆಗೂ ಸಿಕ್ಕಾಪಟ್ಟೆ ನೀರು ಕುಡಿಬೇಕು. ಹೊರಗಡೆ ಎಲ್ಲಾದ್ರೂ ಮಲಗ್ರಿ. ಹೊರಗಡೆ ಊಟ ತಿಂದರೆ ಎಷ್ಟು ನೀರು ಕುಡಿದು ಸಾಕಾಯ್ತೈತೆ. ಎಲ್ಲರೂ ಗುಡ್ ನೈಟ್ ಮಾಡಿ. ಮೋನಿಶಾ ಅವರೇ ಗುಡ್ ನೈಟ್.